ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನ್ ವೆಜ್ ಪ್ರಿಯರಿಗೆ ಒಂದು ಮಂಡ್ಯ ಸ್ಟೈಲಲ್ಲಿ ಮಟನ್ ಡ್ರೈ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ, ವೆರಿ ಈಸಿ. ಮಾಡಿ ನೋಡಿ, ಒಂದೊಂದು ಪೀಸ್ ತಿಂತಾಯಿದ್ರೂ ಅದರದ್ದು ಎಲ್ಲ ಫ್ಲೇವರ್ ನಿಮ್ಮ ಬಾಯಿಗೆ ಸಿಗ್ತಾ ಇರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲ್ನ ಎವ್ರಿ ಡೇ ವಾಚ್ ಮಾಡಿ ಮರಿಬೇಡಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ. ಈಗ ಮಟನ್ ತೊಗೊಂಡಿದ್ದೀನಿ. ಒಂದು 1 kg ಮಟನ್ ಇದೆ. ಇದರಲ್ಲಿ ಎಲ್ಲ ಚೆನ್ನಾಗಿ ಪೀಸಸ್ನೆಲ್ಲ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿರೋದು. ಈಗ ಕುಕ್ಕರ್ಗೆ ಆ ಮಟನ್ ಪೀಸಸ್ನ ಹಾಕಿಬಿಟ್ಟು ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿಬೇಕು. ಒಂದೊಂದು ಮಟನ್ನು ಚೆನ್ನಾಗಿ ಬೇಯುತ್ತೆ, 2 ವಿಜಿಲ್ಗೆಲ್ಲ ಬೇಯುತ್ತೆ, ಕೆಲವು ಬೇಯಲ್ಲ. ಒಟ್ಟಾರೆ ಚೆನ್ನಾಗಿ ಬೇಯಬೇಕು. ಅದು ಆ ಥರ ನೋಡಿ ಬೇಯಿಸ್ಕೊಳ್ಬೇಕು. ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಿದ್ದೀನಿ ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಅದನ್ನು ಬೇಯಲಿಕ್ಕಿಡಬೇಕು. ನಾನು 2 ವಿಜಿಲ್ಗೆ ತೆಗೆದಿದ್ದೀನಿ. ಚೆನ್ನಾಗಿ ಬೆಂದಿದೆ, ನನಗೆ ಮಟನ್ ಚೆನ್ನಾಗಿ ಬೆಂದು ಸಿಕ್ಕಿದೆ. ನೀವು ನೋಡಿ ಓಪನ್ ಮಾಡಿ ನೋಡಿದಾಗ ಅದು ಬೆಂದಿಲ್ಲ ಅಂದರೆ ಇನ್ನೂ ಒಂದು ಸಲ ಇಟ್ಟರೆ ಆಗ್ತದೆ, ಇನ್ನೊಂದು ವಿಜಿಲ್ ಬಂದರೆ ಆಗ್ತದೆ. ನೋಡಿ ಚೆನ್ನಾಗಿ ಬೆಂದಿದೆ ಮಾಂಸ. ಈಗ ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ, ಆಯಿತಾ. ಈಗ ಅದಿರಲಿ, ಅದು ಸ್ವಲ್ಪ ಅದು ಆ ನೀರೇನಾದರೂ ನೀವು ನೀರು ಜಾಸ್ತಿ ಹಾಕೋದು ಬೇಡ, ಇದ್ದರೆ ಅದನ್ನು ಇಂಗಿಸ್ಕೊಳ್ಬೋದು ಸ್ಟವಲ್ಲಿಟ್ಟು, ಇಲ್ಲಾಂದರೆ ಅದ್ರ ಜೊತೆಗೆ ಹಾಕಿ ಡ್ರೈ ಮಾಡ್ಬೋದು. ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಅದು ಬಾಡಲಿ, ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿ ಅದರದ್ದು ನೀರಿನಂಶ ಎಲ್ಲ ಹೋಗುವಾಗ ಬೆಳ್ಳುಳ್ಳಿನ ಜಜ್ಜಬೇಕು. ಬೆಳ್ಳುಳ್ಳಿದು ಸಿಪ್ಪೆ ತೆಗೆದು ಒಂದಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಳ್ಬೇಕು. ನಾನೊಂದು 4 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕಿ ಅದನ್ನು ಇದ್ರ ಜೊತೆ ಫ್ರೈ ಮಾಡೋದು. ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಾಕ್ಕೊಂಡಿದ್ದೀನಿ. ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ. ಆಮೇಲೆ ಅಚ್ಕಾರದ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾ ಪುಡಿ 1 ಸ್ಪೂನು, ತುಂಬ ಚೆನ್ನಾಗಿರುತ್ತೆ, ಮಾಡಬೇಕು ನೀವು. ಅರಿಶಿನ ಪುಡಿ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಜೊತೆಗೆ ಕರಿಮೆಣಸು ಪುಡಿ, ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಖಾರವಾಗಿ ಮಾಡಿ, ಸ್ಪೈಸಿಯಾಗಿದ್ರೇ ಅದು ತಿನ್ನೋಕ್ಕೆ ಟೇಸ್ಟು, ಇಲ್ಲಾಂದರೆ ಸುಮ್ಮನೆ ತಿಂದಂಗೆ ಅನಿಸ್ಬಿಡುತ್ತೆ. ಸ್ಪೈಸಿಯಾಗಿ ಮಾಡಿ, ಡ್ರೈ ಆಗುವ ಕಲರ್ ನೋಡಿ ಹೆಂಗಿರುತ್ತೆ ಅಂತ. ಇದು ಶುಂಠಿ ಪೇಸ್ಟ್, ಇದು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀವಿ, ಶುಂಠಿನ ಪೇಸ್ಟ್ ಮಾಡಿ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಹಿಂಗೆ ಡ್ರೈ ಆಗೇ ಇರಲಿ, ಯಾಕೆಂದರೆ ಅಲ್ಲಿ ಮಟನ್ ಬೆಂದಿರುತ್ತೆ ನೋಡಿ, ಅದರಲ್ಲೆಲ್ಲ ಸೂಪ್ ಥರ ಬಿಟ್ಕೊಂಡಿರುತ್ತೆ, ಅದರದ್ದು ಆಯಿಲ್ ಇದಕ್ಕೆ ಸೇರುತ್ತೆ. ಆಮೇಲೆ ಹಿಂಗೆ ಡ್ರೈ ಆಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇದು ಒಂಚೂರು ಹಂಗೆಲ್ಲ ಫ್ರೈ ಆದಮೇಲೆ ನಾವು ಮಟನ್ ಬೇಯಿಸ್ಕೊಂಡಿರ್ತೀವಿ ನೋಡಿ. ಈಗ ಇಷ್ಟು ಫ್ರೈ ಆಗಿದೆ. ಸೀದೋಗ್ಲಿಕ್ಕೆ ಕೊಡಬಾರ್ದು, ಹಾಗೆ ಚೆನ್ನಾಗಿ ಅದನ್ನು ಆಚೆ ಈಚೆ ಮಾಡಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈಗ ನಾವು ಮಟನ್ನ ಬೇಯಿಸಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಅದರಲ್ಲಿ ಏನಾದರೂ ಸ್ವಲ್ಪ ನೀರಿನಂಶ ಇದ್ದರೆ ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಮಾಂಸ ಚೆನ್ನಾಗಿ ಬೆಂದಿರಬೇಕು. ಅದಾದಮೇಲೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಗೇ ಆ ನೀರಿನಂಶ ಹೋಗುವವರೆಗೂ ಅದನ್ನು ಡ್ರೈ ಮಾಡ್ತಾ ಇರಬೇಕು. ಈಗ ಈ ಕಲರ್ ಇದೆ ನೋಡಿ, ಡ್ರೈ ಆಗ್ತಾ ಬರುವಾಗ ಯಾವ ಕಲರ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಈಗ ನೀರಿನಂಶ ಇದೆ ಇದರಲ್ಲಿ, ಆಮೇಲೆ ಮಾಂಸದೆಲ್ಲ ನೀರಿರುತ್ತೆ, ಅದೆಲ್ಲವೂ ಡ್ರೈ ಆಗಬೇಕು. ಆ ಥರ ಇದನ್ನ ಮಿಕ್ಸ್ ಮಾಡಿ ಮಾಡಬೇಕು. ನೋಡಿ ಡ್ರೈ ಆಯಿತು ನೋಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಈ ಕಲರ್ ಬರಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 5 to 10 ಮಿನಿಟ್ಸ್ ಹಂಗಾಗುತ್ತೆ. ಆಮೇಲೆ ಫ್ರೈ ಎಲ್ಲ ಆಗಿದೆ ನೋಡಿ, ಏನು ಚೆನ್ನಾಗಿ ಅನಿಸ್ತಿದೆ ನೋಡಿ ಅಲ್ವಾ. ಒಂದೊಂದು ಮಾಂಸದ ಪೀಸ್ಗೂ ಚೆನ್ನಾಗಿ ಹಿಡಿದಿರುತ್ತೆ ಮಸಾಲೆ ಎಲ್ಲ. ಇದು ಖಂಡಿತ ನೀವು ಮಾಡಬೇಕು, ಸೂಪರಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್